ಟ್ರಾಫಿಕಾಗಿ ಸಿಗಾಕೊಂಡ್ಬಿಟ್ಟಿದ್ದೀನಿ. 6:30 ಆಗಿದೆ ಟೈಮಿಂಗ್ಸ್. ಇನ್ನು ಮನೆಗೆ ಹೋಗೋಕೆ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ ಬಸ್ ಇಳಿದ್ಬಿಟ್ಟು ಹೋಗ್ತಾ ಇದ್ದೀನಿ. ಇಷ್ಟೊತ್ತಿನ ತನಕ ಟ್ರಾಫಿಕಾಗಿ ಸಿಗಾಕೊಂಡ್ಬಿಟ್ಟಿದ್ದೆ. ಇವಾಗ ಮನೆಗೆ ಹೋಗ್ಬೇಕು. ಅಂಕಲ್ ಸೊಪ್ಪು ಹೆಂಗೆ ಕಟ್ಟು? 20 ರೂಪಾಯಿ, 15 ರೂಪಾಯಿ. ಕರ್ಬೇವಿನ ಸೊಪ್ಪು 5 ರೂಪಾಯಿ. 5 ರೂಪಾಯಾ? 2 ಕೊಡಿ. ಕೊತ್ತಂಬರಿ ಸೊಪ್ಪು 10 ರೂಪಾಯಿ. 10 ರೂಪಾಯಿ ಕೊಡಿ ಅಂಕಲ್. ತಗೊಳ್ಳಿ. ಸೊಪ್ಪು ಅಂಕಲ್ ಹತ್ರ ಯಾಕೆ ಚೌಕಾಸಿ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ದಷ್ಟು ಕೊಟ್ಟು ಅದೇ ಬಂದಾತ. ಪಾಪ ಬಿಸಿಲು ಬೆಳಗ್ಗೆಯಿಂದ ನಿಂತಿರ್ತಾರೆ. ಇನ್ನೇನು ನಾವು ಏನು ಕೇಳೋಕ್ಕಾಗಲ್ಲ. ಬಿಸ್ಲಾಗ ಸೊಪ್ಪೆಲ್ಲ ರೇಟ್ ಜಾಸ್ತಿನೇ. ಇವತ್ತು ಡ್ಯೂಟಿಯಿಂದ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಬಂದು ಫ್ರೆಶಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಏನು ಮಾಡೋದು, ತರಕಾರಿ ತರಲಿಲ್ಲ, ಏನಿಲ್ಲ. ಅದಕ್ಕೆ ಬೆಳ್ಳುಳ್ಳಿ ಖಾರ ಅನ್ನ ಮಾಡೋಣ ಅಂತ ಬಂದೆ ಕಿಚನ್ಗೆ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗಿದೆ. ಏನಪ್ಪ ಇವಳು ಬೆಳ್ಳುಳ್ಳಿ ಖಾರ ಅನ್ನ ಅಂತಾಳೆ ಅಂದ್ಕೊಂಡಿದ್ದೀರಲ್ವ? ಬೆಳ್ಳುಳ್ಳಿ ಖಾರ ಅನ್ನ ಹೇಗೆ ಮಾಡೋದಂತ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ಬೆಳ್ಳುಳ್ಳಿ ಖಾರ ಅನ್ನ ಮಾಡೋದಕ್ಕೆ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು 2 ಗೆಡ್ಡೆ. ಜೀರಿಗೆ, ಸಾಸಿವೆ, ಉಪ್ಪು, ಖಾರದ ಪುಡಿ, ಕರಿಬೇವಿನ ಸೊಪ್ಪು, ಉಪ್ಪು, ಖಾರದ ಪುಡಿ, ಎಣ್ಣೆ, ಇದಿಷ್ಟು ಹಾಕಿ ಬೆಳ್ಳುಳ್ಳಿ ಖಾರ ಅನ್ನ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ. ಚಿಕ್ಕ ಜಾರ್ ತಗೊಂಡಿದ್ದೀನಿ. ಅದರಲ್ಲಿ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಅನಂತರ ಬೆಳ್ಳುಳ್ಳಿ, ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಇಷ್ಟು ಪೇಸ್ಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ರೆ ಸ್ವಲ್ಪ ದೂರ ಇರಲಿ, ಎಣ್ಣೆ ಸಿಡಿಯುತ್ತೆ. ಈಗ ರುಬ್ಬಿಕೊಂಡಿರೋ ಅಂತ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳೋಣ. ನೋಡಿ, ಬೆಳ್ಳುಳ್ಳಿ ಖಾರ ಗೊಜ್ಜು ರೆಡಿ. ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳೋಣ. ಇವಾಗ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಬೆಳ್ಳುಳ್ಳಿ ಖಾರ ಗೊಜ್ಜು ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ಮೇಲೆ. ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡೋಣೆಲ್ಲ ಚೆನ್ನಾಗಿ. ಬೆಳ್ಳುಳ್ಳಿ ಖಾರ ಅನ್ನ ರೆಡಿ. ಬನ್ನಿ ತಿನ್ನೋಣ. ನೋಡಿ, ಬೆಳ್ಳುಳ್ಳಿ ಖಾರ ಅನ್ನ ರೆಡಿ. ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ. ಸಖತ್ತಾಗಿದೆ ಬೆಳ್ಳುಳ್ಳಿ ಖಾರನ. ಈಜಿಯಾಗಿ ತರಕಾರಿ ಏನು ಬೇಕಾಗಿಲ್ಲ. ಒಂದು ಟೈಮ್ಗೆ ಸೈಡ್ಗೆ ಒಂದು ಆಮ್ಲೆಟ್ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.